ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸಂಜೆ ಸೂರ್ಯ ಮುಳುಗ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿದೆ ನೋಡಿ. ನಿಜವಾಗ್ಲೂ ಒಳ್ಳೆ ಬೆಂಕಿ ಥರ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಈ ವಾತಾವರಣ. ಹಾಗಾಗಿ ನಾವಿವಾಗ ಇದಕ್ಕೆ ಹೋಗ್ತಾ ಇದ್ದೀವಿ, ಶಕ್ತಿಪೀಠದಲ್ಲಿ ಒಂದಾದ ಆಲಂಪುರಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಿ. ಏನು ಎತ್ತಂತ ಮುಂದೆ ಫುಲ್ ವೀಡಿಯೋ ತೋರಿಸ್ತೀನಿ. ಇವತ್ತು ನವರಾತ್ರಿ ದಿವಸ ಫಸ್ಟ್ ದಿನವೇ ನಾನು ಒಂದು ಶಕ್ತಿಪೀಠ ಅಮ್ಮನವ್ರ ದರ್ಶನ ಮಾಡಿಸ್ತಾ ಇದ್ದೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ದಯವಿಟ್ಟು, ಫುಲ್ಲು ವೀಡಿಯೋ ನೋಡಿ. ಯಾವುದು ಏನು ದೇವಿ ಹೇಗಿದ್ದಾಳೆ, ಯಾವುದ್ರ ಮೇಲೆ ಕೂತಿದ್ದಾಳೆ ಅಂತ ಗೊತ್ತಾಗುತ್ತೆ. ಆಲಂಪುರ ಜೋಗುಳಾಂಬ ಟೆಂಪಲ್ಗೆ ಬಂದಿದ್ದೀವಿ. ಇವತ್ತು ಗುರುವಾರ ರಾತ್ರಿ ಬಂದಿದ್ವಲ್ಲ, ಹಾಗೆ ಒಂದು ದರ್ಶನ ಮಾಡ್ಕೊಳ್ಳೋಣ ಅಂತ. ಒಳಗಡೆ ಫೋನ್ ಅಲೌಡ್ ಇಲ್ಲ. ರೋಡೆಲ್ಲ ಸಣ್ಣ ರೋಡು, ಕೂತು ಸಾಕಾಯ್ತು. ತುಂಬ ಶಕ್ತಿಪೀಠ ಅಂತ ಇದು. ರಾತ್ರಿ ನಾವಿಲ್ಲಿ ಬಂದಾಗ 7 ಗಂಟೆ ಆಗಿತ್ತು. ಒಂದು ಸರಿ ದರ್ಶನ ಮಾಡ್ಕೊಂಬಿಡೋಣ ಅಂತ ಹೇಳಿ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ದೇವ್ರ ಹತ್ರ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ, ಹಾಗಾಗಿ ನಾನು ಪ್ರಾಂಗಣದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಶಕ್ತಿಪೀಠ ಇದು. ಮುಂದೆ ಏನು ಅಂತ ನಾನು ಪ್ರತಿಯೊಂದು ಹೇಳ್ತೀನಿ, ನಿಮಗೆ ತೋರಿಸ್ತೀನಿ. ಬೆಳಗ್ಗೆನೂ ಅಷ್ಟೇ, ನಾಳೆ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೂ ದರ್ಶನ ಮಾಡಿಸ್ತೀನಿ ನಾನು. ತುಂಬ ಚೆನ್ನಾಗಿದೆ ನೋಡಿ. ಇವಾಗ ರಾತ್ರಿ ಹೇಗೆ ಕಾಣಿಸುತ್ತೆ, ಬೆಳಗ್ಗೆ ಹೇಗೆ ಕಾಣಿಸುತ್ತೆ ಅಂತ 2 ವೀಡಿಯೋನೂ ನೋಡಿ. ನೀವು ವೀಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಮೊಬೈಲ್ ಆಫ್ ಮಾಡ್ತೀನಿ. నరసింహన్ గారి అదృష్టం లేదు. నరసింహన్ గారి అదృష్టం లేదు. నువ్వు బంధించుకున్నట్టు ముందుగా మరి చెప్పలేదు కదా. ఓకేనా, బయటికి వెళ్ళి నాకు తెలియదు. రోజు చేసి కదా పోతుంటే ఫాస్ట్ వెళ్ళిపోదాం. రోజైతే 8:30కి అందరూ వాళ్ళు. అదైతే ಸೈಡ್ಗೆ ಹೋಯ್ತು. ಕಲ್ಚರಲ್ ಹಟ್ ಅಂತೆ, ಅದು ಬೋಟಿಂಗು, ಒಂದು ಲೈಟ್ ಶೋ. ನೋಡಿ, ಇಲ್ಲಿದೆ ಹೋಟ್ಲು ಫೇಮಸ್ ಅಂತೆ, ಪದ್ಮ ಹೋಟೆಲ್ ಆ್ಯಂಡ್ ರೆಸಿಡೆನ್ಸಿ ಆಲಂಪುರದಲ್ಲಿ. ಸಣ್ಣ ಸಣ್ಣ ಮನೆ. ಇವಾಗ ರಾತ್ರಿ ಇರೋದ್ರಿಂದ ಅಷ್ಟು ಗೊತ್ತಾಗ್ತಿಲ್ಲ. ನಾಳೆ ಒಂದು ಬೆಳಗ್ಗೆ ವೀಡಿಯೋ ಮಾಡ್ತೀನಿ. ಎದುರುಗಡೆ SBI ಇದೆ. ನಮ್ಮ ಅಣ್ಣ ಬೇಕಾದ್ರೆ ಡ್ರಾ ಮಾಡ್ಕೊಂಡು ಬನ್ನಿ ಅಂತ. ಅದಕ್ಕೆ ನಮ್ಮ ಅತ್ತಿಗೆ ಅಂತಿರು, ನೀವೇ ನಮ್ಮ ಅಕೌಂಟ್ಗೆ ಹಾಕ್ರಿ, ನಾವು ಡ್ರಾ ಮಾಡ್ತೀವಿ ಅಂತಿದ್ಲು. ನೋಡಿ ವಾಟರ್ ಟ್ಯಾಂಕ್ ಎಷ್ಟು ದೊಡ್ಡದಿದೆ. ದೇವಸ್ಥಾನ ಎಲ್ಲ ವರ್ಷಕ್ಕೆ ಇರೋಕ್ಕೆ ಆಗ್ತಿಲ್ಲ ನಮಗೆ, ಏನು ಬೆವರು ಸುರಿದೋಗ್ತಿದೆ. ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ, ಇಂಪ್ರೂವ್ ಆಗಬೇಕು ಏರಿಯಾ.
ದೇವಸ್ಥಾನ ಇಂಪ್ರೂವ್ ಇದೆ, ಏರಿಯಾ ಸ್ವಲ್ಪ ನಾನು ತೋರಿಸ್ತೀನಿ ನೋಡಿ. ಅಂದರೆ ಶಕ್ತಿಪೀಠ ಅಲ್ವಾ, ಒಂದು ಸರಿ ಬಂದು ನೋಡ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿದೆ. ನೋಡಿದ್ವು, ಒಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ. ರೋಡ್ಗಳು ಚೆನ್ನಾಗಿಲ್ಲ ನೋಡಿ. ಪರವಾಗಿಲ್ಲ, ನಾನು ಮುಂದೆ ತೋರಿಸ್ತೀನಿ. ಮುಂದೆ ಅಂತೂ ಸಂಧಿ ಒಂದು ಕಾರ್ ಬಂದರೆ ಇನ್ನೊಂದು ಕಾರ್ ಹೋಗೋಕ್ಕಾಗಲ್ಲ ಆಗಿದೆ. ಆಲಂಪುರದಲ್ಲಿ ಎಷ್ಟು ದೊಡ್ಡ ಬಳೆ ಶಾಪ್ ಇದೆ, 3-4 ಇತ್ತು. ಅದಕ್ಕೆ ನೋಡೋಣ ಅಂಥೇಳಿ ನಾವು ಅದಕ್ಕೆ ನೋಡೋಣ ಬೇಬಿ ಅಂದರು. ನಡೀರಿ ಅಂತ ರಾತ್ರಿ 9:15 ದರ್ಶನ ಆಯಿತು. ಎಲ್ಲ కలరు ನೋಡಿ. తెలుగు కొంచెం అర్థమవుతుంది. పోయి వచ్చిందాను ఇంకొకసారి పొద్దున్న ಬುಟ್ಟಿಗಳು ನೋಡಿ, ಡಿಸೈನ್ ಬುಟ್ಟಿ ನೋಡಿ. ಬೆಳಗ್ಗೆ 7 ಜೋಗುಳಾಂಬ, ಆಲಂಪುರ ಜೋಗುಳಾಂಬ ಟೆಂಪಲ್ ಹತ್ರ ಇದ್ದೀವಿ. ರಾತ್ರಿನೇ ಬಂದ್ವು. ರಾತ್ರಿದ್ದು ವಿಡಿಯೋ ಒಂಚೂರು ಹಾಕಿರ್ತೀನಿ ನೋಡಿ. ರಾತ್ರಿ ನಾವು ಬಂದಾಗ ಹೇಗಿತ್ತು ಅಂತ ನೋಡಿ. ರೋಡ್ ಈ ಥರ ಇದೆ. ರೋಡ್ ಚೆನ್ನಾಗಿಲ್ಲ, ಎಲ್ಲ ಸಣ್ಣ ಸಣ್ಣ ಮನೆಗಳು. ಈ ದೇವಸ್ಥಾನದ ಎದುರುಗಡೆನೇ ನಾವು ಪವನಪುತ್ರ ರೆಸಿಡೆನ್ಸಿ. ಇವಾಗ ಸೀಸನ್ ಇಲ್ಲ ಅಂತ 600 ರೂಪಾಯಿ ಕೊಟ್ಟಿದ್ದಾರೆ. ಡಬಲ್ ಮಂಚ ಇತ್ತು, ಕೆಳಗಡೆ ಒಂದು ಎಕ್ಸ್ಟ್ರಾ ಬೆಡ್ ಇರಲ್ಲ ಅಂತ ಹೇಳಿ ಒಂದು ಚಾಪೆ, ಬೆಡ್ಶೀಟು, ದಿಂಬು ಎಲ್ಲ ಕೊಟ್ಟರು. ಈ ಥರ ಸಣ್ಣ ಸಣ್ಣ ಮನೆ ಇರೋದು ಆಲಂಪುರ. ಇದು ಎಷ್ಟು ಕಿಲೋಮೀಟ್ರ್ ಎಷ್ಟು ಕಿಲೋಮೀಟ್ರ್ ಆಗುತ್ತೋ ಮಂತ್ರಾಲಯದಿಂದ 90 ಕಿಲೋಮೀಟ್ರ್ ಆಗುತ್ತೆ. ಇದು ಶಕ್ತಿಪೀಠ. ತೋರಿಸ್ತೀನಿ. ಒಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ, ಹೊರ್ಗಡೆಯಿಂದ ತೋರಿಸ್ತೀನಿ ನಾನು. ರಾತ್ರಿ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಂತ್ರಾಲಯಕ್ಕೆ ಬಂದಾಗ ಒಂದು ಸರಿ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಇದ್ರದ್ದು ವಿಶೇಷತೆ ಏನು ಅಂತ ನಮ್ಮ ಅತ್ತಿಗೆ ಹೇಳ್ತಾರೆ. ಈಗ ತುಂಬ ಇದಿದೆ, ಪಚ್ಚೆ ಶಿವಲಿಂಗ ಇದೆ. ಅದು ಏನೇನಿದೆ ಅಂತ ನಮ್ಮ ಅತ್ತಿಗೆ ಬಾಯಲ್ಲಿ ಹೇಳ್ತೀನಿ. ಅವರಂದರೆ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನ ಇರಲಿ. ಆಮೇಲೆ ಅಲ್ಲೇ ಕೂತ್ಕೊಂಡು ಶುರು ಮಾಡೋದ್ರೆ ಈಗಲೇ ಶುರು ಮಾಡಿಬಿಡ್ತಾಳೆ ಅವಳು ದೇವ್ರದ್ದು ಏನಾದರೂ ಹೇಳು ಅಂದರೆ ನಿಂತಲ್ಲೇ ಶುರು ಮಾಡ್ತಾಳೆ. ಅದಕ್ಕೆ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಹೇಳೋಣ. ಇವತ್ತು ಶುಕ್ರವಾರ ಆಗಿರೋದ್ರಿಂದ 7 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಸ್ವಲ್ಪ ಕಾರು ಆ ಕಡೆ ನದಿ ಅನ್ಸುತ್ತಲ್ವ ಅದಕ್ಕೆ. ಕೃಷ್ಣ ತುಂಗಭದ್ರಾ ನದಿ ಆ ಕಡೆ ತೋರಿಸ್ತೀನಿ ನಾನು. ರಾತ್ರಿ ಬಂದವಳು ಸ್ಲಿಪ್ಪರ್ ಇಲ್ಲೇ ಬಿಟ್ಟು ಹೊರಟೋಗಿದ್ದೀನಿ. ಸ್ಲಿಪ್ಪರ್ ಇದ್ದರೆ ಆಯಿತು, ಇಲ್ದಿದ್ರೆ ಒಂದು ಹೊಸ ಸ್ಲಿಪ್ಪರ್ ತೊಗೊಬೇಕು. ನೋಡಿ, ಆ ಕಡೆ ಶ್ರೀ ಬಾಲಬ್ರಹ್ಮೇಶ್ವರ ಸ್ವಾಮಿ ನಿತ್ಯ ಅನ್ನದಾನ ದಾರಿ. ಇದೆಯಾ? ನನ್ನ ಸ್ಲಿಪ್ಪರ್ ಇಲ್ಲೇ ಇದೆ. ರಾತ್ರಿಯಿಂದ ಅನಾಥವಾಗಿ ಬಿದ್ದಿತ್ತು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ನಿಮಗೆ ಏನೇ ನೆಗೆಟಿವ್ ಇದ್ರೂ, ನೆಗೆಟಿವ್ ನಿಮ್ಮ ಮನ್ಸಿಗೆ ಅನಿಸ್ತಾ ಇರುತ್ತೆ, ನನಗೇನೋ ಆಗಿದೆ, ಯಾರೋ ಏನೋ ಮಾಡಿಸಿದ್ದಾರೆ, ನಮಗೆ ಕೈಗೆ ಹಾಕಿದ ಕೆಲಸ ಕೈಗೂಡ್ತಾ ಇಲ್ಲ ಅಂತ ಅಂದರೆ ಖಂಡಿತ ಇಲ್ಲಿ ಬಂದು ಹೋಗಿ. ತುಂಬ ನೆಗೆಟಿವ್ ಹೋಗುತ್ತೆ. ಇಲ್ಲಿಂದ ಏನು ವಿಶೇಷ ಅಂದರೆ, ಒಂದು ಎಣದ ಮೇಲೆ ದೇವಿ ಕೂತಿರೋದು. ದೇವಿ ತಲೆ ಮೇಲೆ ಹಾವು, ಚೇಳು, ಹಲ್ಲಿ ಅದೆಲ್ಲ ಇದೆಯಂತೆ. ತುಂಬ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ತುಂಬ ಪವರ್ಫುಲ್ ದೇವರು. ಒಂದು ಸರಿ ಬಂದೋಗಿ, ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ, ಒಳ್ಳೆ ವೈಬ್ರೇಷನ್ ಬರುತ್ತಂತೆ. ಇವಾಗ ಒಳಗೋಗೋಣ, ಅದಕ್ಕೆ ಕಾಯ್ತಾ ಇದ್ದಾರೆ ನೋಡಿ. ಎಷ್ಟರವರೆಗೂ ವೀಡಿಯೋ ಮಾಡೋಕ್ಕೆ ಸಾಧ್ಯ ಅಲ್ಲಿವರೆಗೂ ವೀಡಿಯೋ ಮಾಡ್ತೀನಿ.
ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಅಲ್ಲಿ 6:30 ಅಂತ ಹಾಕಿದ್ದಾರೆ, ಆದರೆ ನಾವು ನೆನೆ ಕೇಳಿದಾಗ 7 ಗಂಟೆಗೆ ಅಂತ ಹೇಳಿದ್ರು. ಒಳಗೆ ಹೋಗೋಣ ಈಗ. ಇಲ್ಲೇ ನಿಮಗೆ ಹಣ್ಣು, ಸೀರೆ, ಮಡ್ಲಕ್ಕಿ ಸಾಮಾನು ಪ್ರತಿಯೊಂದು ಸಿಗುತ್ತೆ ದೇವಸ್ಥಾನದ ಬಾಗಿಲಲ್ಲಿ. ಒಕ್ಕಟಿ ನನಗೊಂದು ಕೊಡಿ, ಆಮೇಲೆ ಕೊಡಿ. ನಿಂಬೆಹಣ್ಣು ಹಾರ 200 ರೂಪಾಯಿ ಒಂದು. ನನಗೊಂದು ಕೊಡಿ. ಇನ್ನೊಟ್ಟಿ పూలమాల చేంజ్ అవ్వండి. 20 రూపీస్ చేంజ్. ఇట్లేంటి కేసేది సార్? చిక్కు పడకుండా అట్లే కొనవాలి. ಏನಂತೀರಿ? ಅದೇ ಸಿಕ್ಕ ಹಿಂಗೆ ತಗೊಂಡೋಗ್ಕೊಡ್ಬೇಕು. ಎಲ್ಲ ಭಾಷೆನೂ ಕಲಿಬೇಕು. ಇವಳು ಪಂಚಭಾಷಾ ತಾರೆ ಇವಳು. ಸಾಧ್ಯ ಅಲ್ಲಿವರೆಗೂ ಮಾತ್ರ ಮಾಡ್ತೀನಿ. ನೋಡಿ ಇಲ್ಲಿವರೆಗಷ್ಟೇ, ಆಮೇಲೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ. ಅಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ದರ್ಶನ ಆಯಿತು. ಇದೇನು ದೇವಿದ ಮಹಾತ್ಮೆ ನಮ್ಮ ಅದಕ್ಕೆ ನೀಟಾಗಿ ಹೇಳ್ತಾಳೆ. ಹಂದಿ ಇದೆ ಇಲ್ಲಿ, ತುಂಬ ಹಂದಿಗಳು ಜಾಸ್ತಿ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ತೆಂಗಿನಕಾಯಿ ಹೊಡೆದು ಕೊಡೋ ಸ್ಥಳ. ನೋಡಿ ದರ್ಶನ ಆಯಿತು. ಇಲ್ಲಿಂದ ಬಂದರೆ ಇಲ್ಲಿ ನೋಡಿ ಆಲಂಪುರ, ತೆಲಂಗಾಣ ಇದು. ಗೊತ್ತಾಯ್ತಾ? ಅಲ್ಲಿ ಬರೀ ಶಿಕ್ಷೆ ಸಿಗತ್ತೆ ಅಂತ ಹಾಕಿದ್ದಾರೆ ಅಷ್ಟೇ. ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲ ದೇವ್ರುಗಳ್ನ ಭಿನ್ನ ಮಾಡಿಬಿಟ್ಟಿದ್ದಾರೆ, ಹಾಗಾಗಿ ಪೂಜೆ ನಡೆಯಲ್ಲ ಇಲ್ಲಿ. ಇದು ತುಂಬ ವಿಶೇಷವಾಗಿರೋದು ಪಚ್ಚೆಲಿಂಗ. ಇಲ್ಲಿ ಪೂಜೆ ನಡೆಯಲ್ಲ, ಅದು ಭಿನ್ನ ಆಗಿದೆ, ಹಾಗಾಗಿ ಇಲ್ಲಿ ಪೂಜೆ ನಡೆಯಲ್ಲ. ತೋರಿಸ್ತೀನಿ ನೋಡಿ. ಪಚ್ಚೆಲಿಂಗ ತುಂಬ ಒಳ್ಳೆ ವೈಬ್ರೇಷನ್ನು, ಆದರೆ ಭಿನ್ನ ಆಗಿರೋದ್ರಿಂದ ಪೂಜೆ ಮಾಡಲ್ಲ ಇಲ್ಲಿ ನೋಡಿ. ಒಳಗೋಗಲ್ವ ರೀ ನಮ್ಮ ಅಣ್ಣವ ಪ್ರತಿಧ್ವನಿ ಬರುತ್ತೆ ಅಂಥೇಳಿ ಮಾತಾಡ್ತಾ ಇದ್ದಾನೆ.
ಇಲ್ಲ ಒಳಗೆ ಬರಲಿಲ್ಲ, ಅವ್ರು ಬರ್ತೀನಿ ಒಂದು ಸುತ್ತು ಬಂದು ಅಂದರು. ಬರ್ಬೋದು ಕಣು. ಎಲ್ಲ ದೇವ್ರುಗಳ್ನು ಭಿನ್ನ ಮಾಡಿದ್ದಾರೆ ನೋಡಿ. ನೋಡಿ, ಕೈ ಕಾಲು ಯಾವುದೂ ಇಲ್ಲ, ಎಲ್ಲ ಭಿನ್ನ ಆಗಿದೆ. ಆದರೆ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಆದರೆ ಬೇಜಾರಾಗುತ್ತೆ, ಎಷ್ಟು ಕಷ್ಟಪಟ್ಟಿರಬೇಕು ಅವರು ಕೆತ್ತನೆ ಮಾಡೋದಕ್ಕೆ, ಸ್ಥಾಪನೆ ಮಾಡೋದಕ್ಕೆ. ಆದರೆ ಈ ಥರ ಭಿನ್ನ ಮಾಡಿದಾಗ ನೋಡಿ, ತಲೆ ಇಲ್ಲ, ಕಾಲಿಲ್ಲ, ಒಂದೊಂದು ಥರ ಭಿನ್ನ ಆಗಿರೋದು. ವಿಡಿಯೋ ತುಂಬ ಉದ್ದ ಆಗೋದ್ರೆ ಸ್ಕಿಪ್ ಮಾಡಿ ನೋಡ್ತೀರಾ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಇದು ಮುಂದುವರಿದ ಭಾಗ, ಮತ್ತೆ ಕಂಟಿನ್ಯೂ ಆಗುತ್ತೆ. ಎಲ್ಲೂ ಮಿಸ್ ಮಾಡಬೇಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಧನ್ಯವಾದಗಳು. ಜೈ ಶ್ರೀರಾಮ್.